ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಯೇ ಈಗ ಸವಾಲಾಗ್ಬಿಟ್ಟಿದೆ. ವಿಜಯ್ಗೆ ಮ್ಯಾಜಿಕ್ ನಂಬರ್ ಇಲ್ಲ, 6 ನಂಬರ್ ಕೊರತೆ ಆಗ್ತಾ ಇದೆ. ಈಗ ಏನ್ ಮಾಡೋದು? ವಿಜಯ್ ಮುಂದಿರುವಂತಹ ಪ್ರಶ್ನೆ ಇದು. ಮ್ಯಾಜಿಕ್ ನಂಬರ್ ಇಲ್ಲ ಅನ್ನೋದೇ ಈಗ ತಲೆನೋವು ಆಗ್ಬಿಟ್ಟಿದೆ. 6 ನಂಬರ್ಗಳ ಕೊರತೆ ಆಗ್ತಾ ಇದೆ. ನಂಬರ್ ಏರಿಕೆ ಆಗಬೇಕು, ಬಟ್ ಆಗ್ತಾ ಇಲ್ಲ. ತಮಿಳುನಾಡಿನಲ್ಲಿ ಶುರುವಾಗ್ಲಿದೆಯಾ ಕುದುರೆ ವ್ಯಾಪಾರ? ಕುದುರೆ ವ್ಯಾಪಾರದ ಭೀತಿ ಇದೆ. ಅವಕಾಶ ಕೊಡ್ತಾ ಇಲ್ಲ ಗವರ್ನರ್. ಕಾಂಗ್ರೆಸ್ನ 5 ಶಾಸಕರ ಬೆಂಬಲವನ್ನ ಸೇರಿ ಟಿವಿಕೆ ಸಂಖ್ಯಾಬಲ 112ಕ್ಕೆ ಬಂದಿದೆ, ಬಟ್ 18 ಆಗಬೇಕು. ಸಿಪಿಐ ವಿಸಿಕೆ ಮುಸ್ಲಿಂ ಲೀಗ್ ಮೇಲೆ ನಿಂತಿದೆಯಾ ದಳಪತಿಯ ಭವಿಷ್ಯ? ಮಧ್ಯಾಹ್ನ 2 ಗಂಟೆಗೆ ಸಭೆ ಸೇರಲಿರುವಂಥದ್ದು ಡಿಎಂಕೆ ಮಿತ್ರ ಪಕ್ಷಗಳು. ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ ಸರ್ಕಾರ ರಚನೆಯ ಕಸರತ್ತು. 3 ದಿನ ಆಯಿತು. ಬೇರೆ ರಾಜ್ಯಗಳಲ್ಲಿ ಸಿಎಂ ಇವರು ಅಂತ ರೇಸ್ ಓಡಾಡ್ತಾ ಇದ್ರೆ ಹೆಸರುಗಳು, ಬಟ್ ಇನ್ನೂ ಇಲ್ಲಿ ಸಿಎಂ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಕ್ಷವೇ ಫಸ್ಟ್ ಬಹುಮತ ತೋರಿಸ್ತಾ ಇಲ್ಲ. ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಏನಾಗಬೇಕು? ಬಹುಮತ ಸಿಗಬೇಕು. ಎಷ್ಟು? 118 ಸಿಕ್ಕಿದ್ಯಾ? ಇನ್ನೂ ಇಲ್ಲ. ಇನ್ನೂ ಕಸರತ್ತನ್ನ ವಿಜಯ್ ಅವರು ನಡೆಸ್ತಾ ಇದ್ದಾರೆ. ಅಂದರೆ ಇರುವಂತಹ ಕ್ಷೇತ್ರಗಳಿಗಿಂತ ಅರ್ಧಕ್ಕಿಂತ ಒಂದು ನಂಬರ್ ಜಾಸ್ತಿ ಇರಬೇಕು. 234ರಲ್ಲಿ 118 ಬರಬೇಕು ಕ್ಷೇತ್ರಗಳ ಪೈಕಿಯಲ್ಲಿ. ಸಿಗ್ತಾ ಇಲ್ಲ ವಿಜಯ್ಗೆ. ಭಾಳ ಕಸರತ್ತನ್ನು ಕೂಡ ಈಗಾಗಲೇ ಅವರು ಕೂಡ ನಡೆಸ್ತಾ ಇದ್ದಾರೆ. ಸೊ ಬೆಂಬಲವನ್ನು ಕೂಡ ಕೇಳ್ತಾ ಇದ್ದಾರೆ. ಅವರು ಕೂಡ ಖುದ್ದಾಗಿ ಬೆಂಬಲ ಕೊಡ್ತೀರಾ ಅಂಥೇಳಿ ಅಥವಾ ಮೈತ್ರಿ ಮಾಡ್ಕೊಳ್ಳೋಣ ಅಂಥೇಳಿ ಕೇಳ್ತಾ ಇದ್ದಾರೆ. ಬಟ್ ನಂಬರ್ ಯಾಕೋ ಏರಿಕೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಈಗಾಗಲೇ ಸಿಪಿಐ ವಿಸಿಕೆ ಮುಸ್ಲಿಂ ಲೀಗ್ ಮೇಲೆ ನಿಂತಿದೆಯಾ ಹಾಗಿದ್ರೆ ದಳಪತಿಯ ಭವಿಷ್ಯ? ಪ್ರಾದೇಶಿಕ ಪಕ್ಷಗಳು ಏನಿದೆ ಸಿಪಿಐ ವಿಸಿಕೆ ಮುಸ್ಲಿಂ ಲೀಗು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಥವಾ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಒಂದೇ ಒಂದು ಸಹಿ ಅಷ್ಟೇ ಬೇಕಾಗಿರೋದು ಈಗ ವಿಜಯ್ಗೆ. ವಿಜಯ್ನ ನಾವು ಬೆಂಬಲ ಮಾಡ್ತೀವಿ ಅಂತ ಹೇಳಿ ಆ ಶಾಸಕರು ಒಂದು ಸಹಿಯನ್ನು ಹಾಕಿಬಿಟ್ರೆ ಅದನ್ನು ತಗೊಂಡೋಗಿ ಗವರ್ನರ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಬಟ್ ಆಗ್ತಾ ಇಲ್ವೇ? ಆ ನಂಬರ್ ಏರಿಕೆ ಆಗ್ತಾ ಇಲ್ಲ. 112ಕ್ಕೆ ಬಂದು ನಿಂತಿದೆ. ಆ 112 ಹೆಂಗಾಯಿತು? ಕಾಂಗ್ರೆಸ್ನ 5 ಸ್ಥಾನ ಸಿಕ್ಕಿದೆ. ಆ ನಂಬರಿಂದಾಗಿ 5 ಸಿಕ್ಕಿರೋದ್ರಿಂದಾಗಿ 112 ಆಯಿತು. 108ರ ಪೈಕಿಯಲ್ಲಿ ಅದರಲ್ಲೂ ಕೂಡ ಒಂದು ಕ್ಷೇತ್ರವನ್ನು ಅವರು ತೆರವು ಮಾಡಲೇಬೇಕಾಗತ್ತೆ, ರಾಜೀನಾಮೆ ನೀಡಬೇಕಾಗತ್ತೆ ವಿಜಯ್ ಅವರು. ಸೊ ಈಗ ಭಾಳ ಸರ್ಕಸನ್ನು ನಡೆಸ್ತಾ ಇದ್ದಾರೆ. ಮುಂದೆ ಏನಾಗ್ಬೋದು? ಕುದುರೆ ವ್ಯಾಪಾರವನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಡಿಮ್ಯಾಂಡ್ 100% ಮಾಡೇ ಮಾಡ್ತಾರೆ. ನಿಮಗೆ ನಾವು ಬೆಂಬಲ ಕೊಡ್ತೀವಿ ಅಂದರೆ ನಮಗೆ ನೀವೇನು ಮಾಡ್ತೀರಾ? ಕೇಳದೇ ಇರ್ತಾರಾ? ಕೇಳ್ತಾರೆ. ನಮಗೆ ನಿಮ್ಮ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಕೊಡ್ತೀರಾ? ಸ್ಥಾನಮಾನಗಳಂತೂ ಕೇಳ್ತಾರೆ. ಅದು ಹಣದ ವ್ಯಾಪಾರವೇ ಆಗಿರಬಹುದು ಅಥವಾ ಸ್ಥಾನಮಾನಗಳೇ ಇರಬಹುದು. ಸೊ ಏನಾದರೂ ಒಂದು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ. ಸಿಕ್ಕಿರುವಂತಹ ಚಾನ್ಸನ್ನು ಬಿಟ್ಕೊಳ್ತಾರಾ ಪ್ರಾದೇಶಿಕ ಪಕ್ಷದವರು ಕೂಡ? ನೋಡೋಣ, ಕಾದು ನೋಡುವಂತಹ ತಂತ್ರವನ್ನು ಅವರು ಕೂಡ ಮಾಡ್ತಾ ಇರಬಹುದೇನೋ. ಯಾಕಂದರೆ ಸರ್ಕಾರ ರಚನೆ ಆಗಲಿಕ್ಕೆ ಅವ್ರಿಗೆ ಬೇಕಾಗಿರುವಂತಹ ಕಾರಣವಾಗಿ ನಂಬರ್ಸು. ಸೊ ನಮಗೆ ಬಹಳ ದೊಡ್ಡ ಮಟ್ಟದ ಆಫರನ್ನು ನೀಡುವಂತಹ ಸಾಧ್ಯತೆಗಳು ಇರಬಹುದು ಅಂತಲೂ ಕೂಡ. ರಾಜಕೀಯ ಇದು, ಹೇಳಲಿಕ್ಕಾಗಲ್ಲ. ಏನೆಲ್ಲ ಅವರು ಆಮಿಷಗಳನ್ನು ಒಡ್ಡುತ್ತಾರೆ ಬೆಂಬಲ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ, ಅಥವಾ ಇವರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಬೇಕೇ ಬೇಕಾಗಿರುವಂತಹ ಕಾರಣವಾಗಿ ನಾವು ಕೇಳಿದ್ದನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಅಥವಾ ಸ್ಥಾನಮಾನಗಳಿರ್ಬೋದು, ಅಥವಾ ಕಂತೆಯೋ ರಾಜಕಾರಣ ಅಲ್ವಾ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಿಂದೆ ತೆರೆಮರೆಯಲ್ಲಿ ಏನಾಗುತ್ತೆ, ಹೆಂಗೆ ಸೆಳಿತಾರೆ. ಶತ್ರುಗಳೇ ನಾಳೆ ಮಿತ್ರರಾಗುವಂತಹ ಸಾಧ್ಯತೆಗಳನ್ನು ಕೂಡ ರಾಜಕೀಯದಲ್ಲಿ ನಾವು ಬಹಳಷ್ಟು ನೋಡಿದ್ದೇವೆ. ಒಬ್ರಿಗೊಬ್ರು ಮೂತಿ ತಿರ್ಕೊಂಡು ಓಡಾಡ್ತಾ ಇದ್ದವರೆಲ್ಲ ಕೈ ಹಿಡ್ಕೊಂಡು ಒಂದೇ ಪಕ್ಷ, ನಾವಿಬ್ಬರು ಒಗ್ಗಟ್ಟಿನಿಂದ ನಾವು ಪಕ್ಷವನ್ನು ನಡೆಸ್ಕೊಂಡು ಹೋಗ್ತೇವೆ ಅಂಥೇಳಿ ಒಬ್ರಿಗೊಬ್ರು ಬೈಕೊಳ್ತಾ ಇದ್ದವರು ಕೂಡ ಮಿತ್ರರಾಗಿ ಇರೋದನ್ನು ಕೂಡ ನಾವು ರಾಜಕೀಯದಲ್ಲಿ ನೋಡಿದ್ದೇವೆ. ಸೊ ಟಿವಿಕೆಯನ್ನು ಮಣಿಸಬೇಕು ಅಂಥೇಳಿ ಈ 2 ಪ್ರಬಲವಾದಂತಹ ಪಕ್ಷಗಳು ತಮಿಳುನಾಡಿನಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಇಲ್ಲಿವರೆಗೂ ಕೂಡ. ಅವರವರೇ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈಗ ಟಿವಿಗೆ ಬಂದುಬಿಟ್ಟಿದೆ. ಅದಕ್ಕೆ ಅನುವು ಮಾಡಿಕೊಡ್ಬಾರ್ದು ಅಂಥೇಳಿ ಈಗ ಬಹುದೊಡ್ಡ ಪಕ್ಷಗಳಾಗಿರುವಂತಹ ಡಿಎಂಕೆ ಕೂಡ ಸಕಲ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ನಂಬರ್ಸ್ ಏನಾದರೂ ಜಾಸ್ತಿ ಆಗಿದೆಯಾ? ಅಷ್ಟರಲ್ಲೇ ಇದೆಯಾ? ಏನಾಗ್ಬೋದು? ಸರ್ಕಾರ ಬಿದ್ದೋಗುತ್ತಾ? ಮತ್ತೆ ಚುನಾವಣೆ ಆಗುತ್ತಾ? ಭಾಳಷ್ಟು ಪ್ರಶ್ನೆಗಳಿದೆ. ಉತ್ತರ ನೀಡೋದಾದ್ರೆ ರೂಪೇಶ್. ಈಗ ಸಹಜವಾಗಿ ತಮಿಳುನಾಡಲ್ಲಿ ಏನಾಗ್ಬೋದು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಒಂದು ಚರ್ಚೆ ಆಗ್ತಾ ಇರುತ್ತೆ. ಅತಿ ದೊಡ್ಡ ಪಕ್ಷವಾಗಿದ್ರು ಕೂಡ ಬಹುಮತ ಪಡೆಯೋದ್ರಲ್ಲಿ ಇಲ್ಲಿಗ ಟಿವಿಕೆಯ ವಿಜಯ್ ವಿಫಲರಾಗಿದ್ದಾರೆ. ಹೀಗಾಗಿ ಏನಾಗ್ಬೋದು ಅನ್ನೋ ಕುತೂಹಲ ಸಹಜವಾಗಿದೆ.
ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿರೋದ್ರಿಂದ 112ಕ್ಕೆ ವಿಜಯ್ ಅವರ ಪಕ್ಷದ ಬೆಂಬಲ ಆಗಿದೆ. ಯಾಕಂದ್ರೆ ವಿಜಯ್ ಅವರು 2 ಕ್ಷೇತ್ರ ಗೆದ್ದಿರೋದ್ರಿಂದ ಅದು 2 ಮತದಲ್ಲಿ ಪರಿಗಣಿಸಕ್ಕಾಗೋದಿಲ್ಲ. ಹೀಗಾಗಿ 101 ಆಗುತ್ತೆ, 111 ಆಗುತ್ತೆ, ಇನ್ನೂ ಕೂಡ 8 ಸೀಟ್ಗಳ ಬೆಂಬಲ ಅಗತ್ಯ ಇದೆ. ಹೀಗಾಗಿ ಯಾರ ಬೆಂಬಲ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚರ್ಚೆ ಅಂತೂ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ AIADMK ಒಂದಿಷ್ಟು ಜನ ಬೆಂಬಲವನ್ನು ಕೊಡಬಹುದು, ಪಕ್ಷದಲ್ಲಿ ಲಿಸ್ಟ್ ಆಗಬಹುದು ಅನ್ನೋ ಸಾಧ್ಯತೆಗಳನ್ನ ಹೇಳಾಗ್ತಾ ಇದೆ. ಆದ್ರೂ ಕೂಡ ಅದನ್ನು ನಂಬಿಕೊಳ್ಳಿಕ್ ಆಗೋದಿಲ್ಲ. ಹೀಗಾಗಿ ಈಗಾಗಲೇ ಮುಸ್ಲಿಂ ಲೀಗ್ ಹಾಗೆ CPM ಅದೇ ರೀತಿಯಾಗಿ VCK ಪಕ್ಷದ ಬೆಂಬಲವನ್ನು ಕೂಡ ವಿಜಯ್ ಕೋರಿದ್ದಾರೆ. ನಿರ್ಧಾರದಿಂದಾಗಿ CPM ಒಂದು ಸಭೆಯನ್ನು ಮಾಡ್ತಾ ಇದೆ. ಒಂದ್ ಕಡೆ ಸೆಕ್ರೆಟರಿಗಳ ಸಭೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ CLP ಸಭೆಯನ್ನು ಕೂಡ CPM ಮಾಡ್ತಾ ಇದೆ. ಈ CPM ನಿರ್ಧಾರ ಮಾಡುತ್ತೆ ಅನ್ನೋದು ಕೂಡ ಕುತೂಹಲದ ಪ್ರಶ್ನೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿಗ DMK ಇಷ್ಟು ಅಂಗಪಕ್ಷಿಗಳಿದೆ. ಹೀಗಾಗಿ ಅವರ ಮೂಡ್ ಸೆಟ್ ಆಗಿದೆ, ಯಾವ ರೀತಿ ಟ್ರೆಂಡ್ ಆಗಿದೆ ಅದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ DMK ಸಭೆ ಯಾಕೆ ಮುಖ್ಯ ಆಗುತ್ತೆ, DMK ಮತ್ತೆ AIADMK ಮಾಡ್ಕೊಂಡು ಮಾಡಬಹುದು ಸಾಧ್ಯತೆ ಕೂಡ ಇದೆ.